1947 ಆಗಸ್ಟ್ 15ರಂದು ನಮಗೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ತು. ಆದರೆ ಸಿಕ್ಕಂತ ಸಮಯ ರಾತ್ರಿ 12 ಗಂಟೆಗೆ. ವಿದೇಶಿಯರ ಸಮಯ ಅದು. ಬೆಳಗಿನ ಜಾವ ಆದರೆ ಅದು ಭಾರತೀಯ ಸಮಯ. ಅವರಿಗೆ ಮಧ್ಯರಾತ್ರಿ, ಅವರಿಗೆ ಹಗಲಾಗ್ತಿರುವುದರಿಂದ ಅವರು ಆ ಸಮಯವನ್ನು ನಿಗದಿಪಡಿಸಿ ಮಧ್ಯರಾತ್ರಿ ದೇಶದಲ್ಲಿ ಸ್ವತಂತ್ರವನ್ನ ಕೊಟ್ಟು ಹೋದರು. ಆ ಗಳಿಗೆಯಿಂದ ಇಲ್ಲಿವರೆಗೆ ಏನು ಸ್ವತಂತ್ರದ ಆಶೋತ್ತರಗಳಿವೆ, ಈ ದೇಶದ ಪ್ರಧಾನಮಂತ್ರಿಗಳು ಕಾಲಖಂಡದ ಗರ್ಭದಲ್ಲಿ ಈ ದೇಶವನ್ನ ಬೆಳೆಸುವುದಕ್ಕಾಗಿ ಹಗಲಿರುಳು ಕೂಡ ಶ್ರಮಿಸ್ತಾ ಬಂದಿದ್ದಾರೆ. ದೇಶ ಸ್ವತಂತ್ರ ಆಗಬೇಕಾದ್ರೆ ಕೇವಲ ಶಾಂತಿಯಿಂದ ಆದಂಥದ್ದಲ್ಲ, ಉಗ್ರವಾದಂಥ ಹೋರಾಟ ಚಳವಳಿಗಳು ಕೂಡ ಇದರೊಟ್ಟಿಗೆ ಇದ್ದು. ಅವತ್ತು ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಬಂಧಿತರಾದ ಮೇಲೆ ಅವರು ನಾವು ಸತ್ತರೆ 1000 ಮಂದಿ ಈ ಚಳವಳಿಗೆ ಬರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಮದ್ದುಗುಂಡುಗಳನ್ನ ತಯಾರಿಸುವಂತ ತಂತ್ರಜ್ಞಾನವನ್ನು ಏನಿತ್ತು ಅವತ್ತು ನ್ಯಾಯಾಧೀಶರ ಮುಂದೆ ಅದನ್ನ ಪ್ರಕಟಗೊಳಿಸ್ತಾರೆ. ಯಾವ ರೀತಿ ಮದ್ದುಗುಂಡುಗಳನ್ನ ತಯಾರಿಸ್ತೇವೆ, ಯಾವ ರೀತಿಯಲ್ಲಿ ಇಲ್ಲಿ ಚಳವಳಿ ನಡೀತದೆ, ಅದೆಲ್ಲವನ್ನು ಕೂಡ ಗುಪ್ತವಾಗಿರುವಂತದ್ದನ್ನ ಬಹಿರಂಗಗೊಳಿಸಿದ ಮೇಲೆ ನಾವು ಸತ್ತರೂ ಕೂಡ ನಮ್ಮಂತ ಹೋರಾಟಗಾರರು ಈ ದೇಶದ ಉದ್ದಗಲಕ್ಕೂ ಹುಟ್ಟಿಕೊಳ್ತಾರೆ ಅನ್ನೋ ಕಾರಣಕ್ಕಾಗಿ ಅವತ್ತು ಕೋರ್ಟಿನ ಕಟಕಟೆಯಲ್ಲಿ ನಿಂತಂತವರು ಜೀವದ ಹಂಗ ತೊರೆದು ಈ ದೇಶಕ್ಕೆ ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಚಳವಳಿಗೆ ಬರಬೇಕು, ಉಗ್ರವಾದಂತ ಹೋರಾಟವನ್ನು ಮಾಡಬೇಕನ್ನೋ ಕಾರಣಕ್ಕಾಗಿ ಕೋರ್ಟಿನ ಕಟಕಟೆಯಲ್ಲಿ ಅವರು ಹೆಣೆದಿರುವಂತ ತಂತ್ರಜ್ಞಾನವನ್ನ ಮತ್ತು ಈ ಗುಲಾಮಗಿರಿಯಿಂದ ಮುಕ್ತರಾಗಬೇಕಾದಂತ ಕಲ್ಪನೆಗಳನ್ನ, ಆ ಕನಸನ್ನ ಅವತ್ತು ದೇಶದ ಯುವಕರ ಮನಸ್ಸಿನಲ್ಲಿ ಬಿತ್ತುವಂತ ಕೆಲಸವನ್ನು ಮಾಡಿದಂಥವರು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್. ಅವರ ವಯಸ್ಸು ಎಷ್ಟಪ್ಪ ಅಂತಂದ್ರೆ 23-24 ವಯಸ್ಸಿನವರು. ದೇಶದ ಚಳವಳಿಯ ಚುಕ್ಕಾಣಿಯನ್ನು ಹಿಡಿದಂಥವ್ರು, ಸುಭಾಸರನ್ನ ಆದರ್ಶವಾಗಿಟ್ಟುಕೊಂಡಂಥವ್ರು, ಸರ್ದಾರ್ ವಲ್ಲಭಾಯ್ ಪಟೇಲ್ರನ್ನ ಆದರ್ಶವಾಗಿಟ್ಟುಕೊಂಡಂಥವ್ರು, ಶಾಸ್ತ್ರಿ ಅವರನ್ನ ಆದರ್ಶವಾಗಿಟ್ಟುಕೊಂಡಂಥವ್ರು. ಇವತ್ತು ಯುವಕರಿಗೆ ಬೇಕಾಗಿರುವಂಥದ್ದು ಇಂಥ ಆದರ್ಶವಾದಂಥ ಯುವಕರ ಹೋರಾಟದ ಕಿಚ್ಚುಗಳು ಬೇಕು. ಈ ದೇಶದಲ್ಲಿ ಇವತ್ತು ನಡೀತಿರುವಂತ ಜಾತಿಯ ವರ್ಗೀಕರಣ, ಹಾಗೆ ಗಲಭೆಗಳು ಮತ್ತು ಅಧಿಕಾರದ ಹಪಾಹಪಿ ಈ ದೇಶವನ್ನ ಆಂತರಿಕವಾಗಿ ಬಹಳಷ್ಟು ಕುಗ್ಗಿಸ್ತಾ ಇದೆ. ನಮಗೆ ಪರದೇಶದವರಿಂದ ಅಂಜಿಕೆ ಇಲ್ಲ, ನಮಗೆ ಇರೋದು ನಮ್ಮ ದೇಶದವರಿಂದ. ನಮ್ಮ ದೇಶದಲ್ಲಿರುವಂತ ಸ್ವಹಿತಾಸಕ್ತಿಯಿಂದ ಇವತ್ತು ದೇಶದಲ್ಲಿ ಸುಭದ್ರತೆ ಕಡಿಮೆ ಆಗ್ತಾ ಇದೆ. ತಪ್ಪು ಮಾಡಿದವನಿಗೂ ಕೂಡ ಅವನು ನಮ್ಮವನು ಅನ್ನುವಂಥ ಭಾವನೆ ಹೇಳ್ತಾ ಇದ್ದಾರಲ್ಲ, ಅದು ಒಳ್ಳೆಯದಲ್ಲ. ಈ ದೇಶ ಭಾವೈಕ್ಯತೆ ರಾಷ್ಟ್ರ, ಅದಕ್ಕೆಲ್ಲರೂ ಶರಣಾಗತರು. ರಾಷ್ಟ್ರೀಯ ಭಾವೈಕ್ಯತೆ ಬೇಕು. ಜಾತ್ಯತೀತವಾದಂಥ ರಾಷ್ಟ್ರ, ಹಿಂದೂ ರಾಷ್ಟ್ರವಾಗಿದ್ರೂ ಕೂಡ ನೂರಾರು ಜಾತಿ ಪಂಗಡಗಳಿವೆ. ಆದರೆ ಯಾವುದೇ ಒಂದನ್ನು ತುಷ್ಟೀಕರಣ ಮಾಡುವುದಕ್ಕಾಗಿ ದೇಶದಲ್ಲಿ ನಡೀತಿರುವಂತ ಇವತ್ತಿನ ಜಾತಿಯ ವರ್ಗೀಕರಣ, ನಾವು ಹೇಳಬೇಕಾದ್ರೆ ಧೈರ್ಯ ಇಲ್ಲದೆ ಇರುವಂತ ಹಿಂದುತ್ವ, ಇದು ಹೋಗ್ಬೇಕಾದ್ರೆ ಆದರ್ಶರಾದಂತ ಗುರುನಂದದವರು ವರ್ಗದ ಕೋಣೆಯಲ್ಲಿ ಎಂದಿಗೂ ಕೂಡ ಜಾತೀಯತೆಯನ್ನ ಮಾತನಾಡಬಾರದು, ಜಾತಿ ವರ್ಗೀಕರಣದ ಬಗ್ಗೆ ಚರ್ಚೆ ಮಾಡಬಾರದು. ನೌಕರಿ ಉದ್ಯೋಗಕ್ಕಾಗಿರುವಂಥದ್ದು ಇರಲಿ, ಆದರೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತಲ್ಲಿ ಅವರ ಆಚರಣೆಗಳಿಗೆ, ಅವರ ಸಂಸ್ಕೃತಿಗಳಿಗೆ, ಅವರ ಪರಂಪರೆಗಳಿಗೆ ನಮ್ಮ ಆದರ್ಶವಾದಂಥ ತತ್ವ ಬೋಧನೆ ಇರಬೇಕು. ನಮ್ಮೆಲ್ಲರಿಗೂ ಮುಖ್ಯ ಪ್ರೇರಣೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನ. ಆ ಸಂವಿಧಾನದ ಚೌಕಟ್ಟಿನಲ್ಲಿ ಏನು ಮಾಡಬೇಕು, ಯಾವ ನಿಟ್ಟಿನಲ್ಲಿ ನಾವು ನಮ್ಮ ಮಕ್ಕಳನ್ನ ರಾಷ್ಟ್ರದ ನಾಯಕರನ್ನಾಗಿ ಮಾಡಬೇಕನ್ನೋದನ್ನ ಆದರ್ಶವಾದಂಥ ಶಿಕ್ಷಕರು ಪ್ರತಿನಿತ್ಯದ ತಮ್ಮ ಚಟುವಟಿಕೆಯಲ್ಲಿ ಅದನ್ನು ಜೋಡಿಸಿಕೊಂಡು ಬೋಧಿಸುವಂತ ಪ್ರಯತ್ನವನ್ನು ಮಾಡಬೇಕು. ಇವತ್ತು ಒಬ್ಬ ಸಮಾಜದ ಕಟ್ಟ ಕಡೆಯ ಮನುಷ್ಯ ರಾಷ್ಟ್ರಪತಿ ಆಗ್ತಾನೆ, ಇವತ್ತು ಸಮಾಜದ ಕಟ್ಟ ಕಡೆಯ ಮನುಷ್ಯ ಈ ದೇಶದ ಪ್ರಧಾನಮಂತ್ರಿ ಆಗ್ತಾನಂದ್ರೆ ಅವರು ಕೊಟ್ಟಿರುವಂತ ಸಂವಿಧಾನದಿಂದ. ಆ ಸಂವಿಧಾನ ದೇಶದ ಸ್ವತಂತ್ರತೆಗೆ ಎಷ್ಟು ಮುಖ್ಯನೋ ಮನುಷ್ಯನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಅಷ್ಟೇ ಮುಖ್ಯ. ಆದರೆ ಕೇವಲ
ಅಭಿವ್ಯಕ್ತಿ ಸ್ವಾತಂತ್ರ್ಯವೇ ಪ್ರಮುಖ ಆಗಬಾರದು. ದೇಶದ ಹಿತರಕ್ಷಣೆ. ಕೌರವರು ಪಾಂಡವರು ಹೋರಾಟವನ್ನು ಮಾಡುವಾಗ ಅವರು ಧರ್ಮದ ಯುದ್ಧವನ್ನು ಮಾಡಿದ್ರು. ಮತ್ತೊಬ್ಬರು ಬಂದವರನ್ನ ಹಿಮ್ಮೆಟ್ಟಿಸಬೇಕಂದ್ರೆ ಕೌರವ ಪಾಂಡವರು ಒಗ್ಗಟ್ಟಾಗಿ ಅವರನ್ನ ಸದೆ ಬಡಿಯುವುದಕ್ಕೆ ಪ್ರಯತ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ನಾವು ಹಿಂದೂ ರಾಷ್ಟ್ರದವರು, ಭಾರತೀಯರು, ಭಾರತೀಯ ಸಂಸ್ಕೃತಿ ನಮ್ಮ ದೇಶದ ಹೆಗ್ಗುರುತು. ಇಡೀ ಜಗತ್ತಿಗೆ ಮಾರ್ಗದರ್ಶನ ಕೊಟ್ಟಂತ ಒಂದೇ ಒಂದು ರಾಷ್ಟ್ರ ಅಂದ್ರೆ ಅದು ಭಾರತ ರಾಷ್ಟ್ರ, ಭಾರತೀಯ ಪರಂಪರೆ. ಆ ನಿಟ್ಟಿನಲ್ಲಿ ನಮ್ಮ ಯುವಕರನ್ನ ಸನ್ನದ್ಧಗೊಳಿಸಬೇಕಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ. ಇದು ಕುಟುಂಬ ವರ್ಗದಲ್ಲಿ ಬರಲಿ, ಎಲ್ಲರಲ್ಲಿ ಬರಲಿ. ಅವತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ತೊಟ್ಟಿರುವಂತ ಬಟ್ಟೆಯನ್ನ ನೋಡಿದ್ರೆ ಹರಿದಿರುವಂತ ಮಾಸಿರುವಂತ ಬಟ್ಟೆಯನ್ನು ತೊಟ್ಟು ಹರಿದಿರುವಂತ ಚಪ್ಪಲನ್ನು ಹಾಕಿಕೊಂಡು ಇಡೀ ಅಖಂಡ ಭಾರತವನ್ನ ಸಂಚಾರ ಮಾಡಿ ಈ ದೇಶದ ಉದ್ದಗಲಕ್ಕೆ ಇರುವಂತ ಎಲ್ಲ ಯುವಕರನ್ನ ಎಚ್ಚರಗೊಳಿಸಿ ದೇಶಕ್ಕಾಗಿ ಪ್ರಾಣವನ್ನ ಬಲಿದಾನವನ್ನು ಮಾಡಿದಂತವರು ಸುಭಾಷ್ ಚಂದ್ರ ಬೋಸ್ ಅವರು ವಿದೇಶದಲ್ಲಿ ಹೋಗಿ ಕೂಡ ಈ ದೇಶದ ಸ್ವತಂತ್ರದ ಕಿಚ್ಚನ್ನು ಹಚ್ಚಿದಂತವರು. ಅಂತವರು ನಮಗೆ ಆದರ್ಶವಾದಂತ ಹೀರೋಗಳಾಗಬೇಕು. ಸಿನಿಮಾ ರಂಗದಲ್ಲಿರುವವರು, ಜಿಮ್ನಲ್ಲಿ ಕೆಲಸ ಕಸರತ್ತು ಮಾಡುವಂತವ್ರು, ದೇಹವನ್ನ ಬೆಳೆಸುವಂತವ್ರು, ಇವರು ಎಂದಿಗೂ ಕೂಡ ಹೀರೋ ಆಗೋದಕ್ಕೆ ಸಾಧ್ಯವಿಲ್ಲ. ಹೀರೋ ಯಾರಪ್ಪ ಅಂದ್ರೆ ನಮಗೆ ಸ್ವಾಮಿ ವಿವೇಕಾನಂದ್ರ ಹೀರೋ. ನಮ್ಗೆ ಯಾರು ಹೀರೋ ಅಂದ್ರೆ ಭಗತ್ ಸಿಂಗ್ ಹೀರೋ, ರಾಜಗುರು, ಸುಖದೇವ್, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಇಂಥವ್ರು ನಮ್ಗೆಲ್ಲರೂ ಕೂಡ ಹೀರೋ ಅನ್ನುವಂತ ಮಾತುಗಳನ್ನು ಹೇಳ್ತಾ ನಮ್ಮ ಸಂಸ್ಥೆ 50 ವರ್ಷವನ್ನ ದಾಟಿದೆ. 51ನೇ ವರ್ಷದಲ್ಲಿ ನಾವಿದ್ದೇವೆ. ಇದೇ 2025 ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ನಡೆಯುವಂತ ಆ ಕಾರ್ಯಕ್ರಮದಲ್ಲಿ ಏನಿರುತ್ತೆ ಅಂದ್ರೆ ಭಾರತೀಯ ಸಂಸ್ಕೃತಿ ಹೆಗ್ಗುರುತುಗಳು ಇರ್ತವೆ. ಅದು ಇಡೀ ಜಗತ್ತಿಗೆ ಪ್ರೇರಣಾದಾಯಕವಾದಂತ ಕಾರ್ಯಕ್ರಮ ಆಗ್ತದೆ. ಅಂತ ಕಾರ್ಯಕ್ರಮದ ಮುಖಾಂತರ ತಾವುಗಳು ಕೂಡ ಒಂದು ಒಳ್ಳೆ ವಿಚಾರವನ್ನು ಒಯ್ಯುವಂತವರಾಗಬೇಕು. ವಿದ್ಯಾರ್ಥಿಗಳಾದವರು ತಮ್ಮ ಕುಟುಂಬ ವರ್ಗದ ಜೊತೆಗೆ ಬಂದು ಇಡೀ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಅದು ಯಾವ ನಿಟ್ಟಿನಲ್ಲಿ ಅನ್ನುವಂಥದ್ದಕ್ಕೆ, ಯಾವ ಕಾರಣಕ್ಕಾಗಿ ಅನ್ನುವಂಥ ವಿಚಾರಕ್ಕೆ ಬಂದ್ರೆ ದೇಶದ ಸುಭದ್ರತೆಗೆ ಬೇಕಾಗಿರುವಂತದ್ದು ಒಂದು ರೀತಿಯಾದಂತ ಚಿಂತನೆಗಳು. ಇಸ್ರೇಲ್ ದೇಶ ಇವತ್ತು ಸುಭದ್ರ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಅಲ್ಲಿರುವಂತ ಚಿಂತನೆಗಳು, ದೇಶದ ಬಗ್ಗೆ ಇರುವಂತ ಚಿಂತನೆಗಳು. ದೇಶ ಸಮೃದ್ಧ ಆಗಬೇಕಂದ್ರೆ ಜ್ಞಾನದಿಂದ ಸಮೃದ್ಧ ಆಗಬೇಕು ಹೊರತು ಭೌತಿಕವಾದಂತ ಅಭಿವೃದ್ಧಿಯಿಂದ ಅಲ್ಲ ಅನ್ನುವಂಥದ್ದನ್ನ ಈ ಸಂಸ್ಥೆ ಮಾಡ್ತಾ ಇದೆ.